ವೀರಮದಕರಿ 2009ರಲ್ಲಿ ಹಿಟ್ ಆಗಿದ್ದ ಸಿನಿಮಾ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್, ರಾಗಿಣಿ ಜೊತೆಗೆ ಪುಟ್ಟ ಮಗು ಕೂಡ ಸಖತ್ತಾಗಿ ಅಭಿನಯಿಸಿತ್ತು. ಅಂದು ವೀರಮದಕರಿಯ ಮುದ್ದಿನ ಮಗಳಾಗಿ ನಟಿಸಿದ್ದ ಪುಟ್ಟ ಮಗು ಇಂದು ಹೀರೋಯಿನ್ ಆಗ್ತಿದ್ದಾಳೆ. ಮತ್ತೊಂದು ಸಿನಿಮಾ ಮೂಲಕ ತೆರೆ ಮೇಲೆ ಎಂಟ್ರಿ ಕೊಡ್ತಾ ಇದ್ದಾಳೆ. ಅಷ್ಟಕ್ಕೂ ಕಿಚ್ಚನ ಮಗಳಾಗಿ ನಟಿಸಿದ್ದ ಆ ಬಾಲ ನಟಿ ಯಾರು, ಯಾವ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಿಂಚಿಸಿದ್ದಾಳೆ, ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೆರುಷಾ ಕ್ರಿಸ್ಟೋಫರ್ ಅಂದು ವೀರಮದಕರಿಯ ಮುದ್ದು ಪುಟಾಣಿ. ಇಂದು ಹೀರೋಯಿನ್ ಆಗಿ ತೆರೆ ಮೇಲೆ ಬರಲು ಸಜ್ಜಾಗಿದ್ದಾಳೆ. ಬೆಂಗಳೂರಿನವಳೇ ಆದ ಜೆರುಷಾ ಈಗ ಹಾಟ್ ಹೀರೋಯಿನ್. ಸದ್ಯದಲ್ಲೇ ಬೆಳ್ಳಿ ಪರದೆ ಮೇಲೆ ಜೆರುಷಾ ಹೀರೋಯಿನ್ ಆಗಿ ಮಿಂಚಲಿದ್ದಾರೆ. ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ದೇಶಕ ಮಹೇಶ್ ಬಾಬು ಸಿನಿಮಾದಲ್ಲಿ ಜೆರುಷಾ ನಟಿಸಲಿದ್ದಾರೆ. ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡು ಮನೆ ಮಾತಾಗಿರುವ ಸ್ಮೈಲ್ ಗುರು ರಕ್ಷಿತ್ಗೆ ಜೋಡಿಯಾಗಿ ಜೆರುಷಾ ಮಿಂಚಲಿದ್ದಾರೆ. ಅಂದಹಾಗೆ ಮಹೇಶ್ ಬಾಬು ಹೊಸ ಕತೆಗೆ ಸದ್ಯ ಶೀರ್ಷಿಕೆ ಇನ್ನೂ ಫೈನಲ್ ಆಗಿಲ್ಲ. ಯುವಕರ ಕೇಂದ್ರೀಕೃತ ಮನರಂಜನೆಯ ಕಥಾಹಂದರ ಹೊಂದಿರುವ ಈ ಚಿತ್ರಕ್ಕೆ ಚೇತನ್ ಮತ್ತು ಅನುರಾಗ್ ಬಂಡವಾಳ ಹೂಡಲಿದ್ದಾರೆ. ಮಹೇಶ್ ಬಾಬು ಅವರು ಈ ಸಿನಿಮಾದ ಪ್ರಮುಖ ಪಾತ್ರವೊಂದಕ್ಕೆ ಮತ್ತೊಬ್ಬ ಪ್ರತಿಭಾವಂತ ನಟಿಯ ಆಯ್ಕೆಯಲ್ಲಿ ತೊಡಗಿದ್ದಾರಂತೆ. ಅದರ ವಿವರಗಳನ್ನ ಶೀಘ್ರದಲ್ಲೇ ರಿವೀಲ್ ಮಾಡಲಿದ್ದಾರಂತೆ. ಅಂದಹಾಗೆ ಜೆರುಷಾ ಅವರಿಗೆ ಕ್ಯಾಮರಾ ಎದುರಿಸೋದು ಹೊಸದೇನಲ್ಲ. ವೀರಮದಕರಿ ಚಿತ್ರದ ಬಳಿಕ ರಂಗಭೂಮಿಯಲ್ಲೂ ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಲವು ಜಾಹೀರಾತುಗಳಲ್ಲಿ ನಟಿಸಿರುವ ಜೆರುಷಾ ಫಾಹದ್ ಫಾಜಿಲ್ ನಟಿಸಿದ್ದ ಧೂಮಂ ಸಿನಿಮಾದಲ್ಲೂ ನಟಿಸಿದ್ರು. ಬಾಲ ನಟಿಯಾಗಿದ್ದ ಜೆರುಷಾ ಈಗ ಮತ್ತೆ ದೊಡ್ಡ ಪರದೆ ಮೇಲೆ ಹೀರೋಯಿನ್ ಆಗಿ ಹೇಗೆ ಮಿಂಚಲಿದ್ದಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಮಸ್ಕಾರ.